ಇದು ಇದೆಲ್ಲ ಬುಧವಾರದ ಎಪಿಸೋಡು, 13 ಮೇ ಬುಧವಾರದ ಎಪಿಸೋಡ್ ಆಗಿರುತ್ತೆ. ಸ್ಟಾರ್ಟಿಂಗಲ್ಲಿ JP ಹೆಂಡತಿ ಇದೆಲ್ಲ ಅಳ್ತಾ ಅಳ್ತಾ ಊಟ ಮಾಡಬೇಕು, ಊಟ ಮಾಡೋಕ್ಕೆ ಇಷ್ಟ ಆಗ್ತಾಯಿಲ್ಲ, ಏನು ಮಾಡಬೇಕು, ಹೊಟ್ಟೆ ಕೇಳಬೇಕಲ್ಲ. JP ಹೋಗಿ 3 ದಿವಸ JP ಬರೋವರೆಗಾದರೂ ಬರೋವರೆಗಾದರೂ ಬದುಕಿರಬೇಕು, ಅದಕ್ಕಾಗಿ ಊಟ ಮಾಡಬೇಕಲ್ಲ ಅಂತೆಲ್ಲ ಬಂದು ಡೈನಿಂಗ್ ಟೇಬಲ್ ಹತ್ರ ಕುಂತು ಊಟ ಮಾಡೋಣ ಅಂತ ಫುಡ್ ಸರ್ವ್ ಮಾಡ್ತಿರ್ತೀವಿ. ಇದೇ ಟೈಮಿಗೆ ಬೃಂದ ಬಂದು, ಅತ್ತೆ ನೀವು ಇಲ್ಲಿದ್ದೀರ, ನಾ ಮಾಡಿರೋ ಅಡುಗೆ ಟೀಪಾಯ್ ಮೇಲೆ ಅಲ್ಲಿ ಇಟ್ಟಿದ್ದೀನಿ, ಅಲ್ಲೇ ಊಟ ಮಾಡೋಣ ಬನ್ನಿ ಅಂತೇಳಿ ಕರೀತಾ. ಸರಿ ಅಂತೇಳಿ ಎದ್ದು ಹೋಗ್ತಿರ್ತಾ ಊಟ ಮಾಡೋಣ. ಇದೇ ಟೈಮಿಗೆ ಭಾರ್ಗವಿ ಬಂದು, ಅತ್ತೆ ಊಟನ ಅರ್ಧಕ್ಕೆ ನಿಲ್ಲಿಸಿ ಹೋಗ್ಬಾರ್ದು, ಊಟ ಮಾಡಿ ಅತ್ತೆ ಅಂದೆ. ಬೇಡಮ್ಮ ಬೇಡ, ನೀನು ಮಾಡೋ ಪ್ರೀತಿ ವಿಶ್ವಾಸ, ನೀನು ಮಾಡಿರೋ ಅಡುಗೆ ಬೇಡ, ಬೃಂದ ಮಾಡಿರೋದೇ ಊಟ ಮಾಡಿದೆ, ನಿನಗೆ ನಮ್ಮ ಕುಟುಂಬದ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇದೆ ಅನ್ನೋದೆಲ್ಲ ನಂಗೆ ಗೊತ್ತಿದೆ ಅಂತೆಲ್ಲ ಹೇಳಿ JP ಹೆಂಡತಿ ಅವಮಾನ ಮಾಡಿ ಹೋಗ್ಬಿಡ್ತಾನೆ. ಇದೇ ಟೈಮಿಗೆ ಗಾಯತ್ರಿ ದೇವಿ ಇಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡ್ದ. ಒಂದು ನಿಮಿಷ ಹೇಳ್ತೀನಿ, ಬಾಮ್ಮ ಊಟ ಮಾಡೋಣ, ಬಾ ಭಾರ್ಗವಿ ಅಂತೆಲ್ಲ ಕರೀತಿರ್ತಾ. ಆವಾಗ ಭಾರ್ಗವಿಗೆ ಕೋಪ ಬರುತ್ತೆ. ಕೋಪ ಬಂದು, ಹೆಂಗಿದ್ರು ನೀವು ಜೈಲು ಊಟ ಫಿಕ್ಸೇ ಅಲ್ವಾ ನಿಮಗೆ, ಅಲ್ಲಿವರೆಗೂ ಮನೆ ಊಟ ಮಾಡಿ ರುಚಿಯಾಗಿ ಆಮೇಲೆ ಜೈಲು ಊಟ ಐತೆ ಆಯ್ತಲ್ಲ ಅಂತಾರೆ. ಅದನ್ನು ನೀನು ಗುರ್ತಿಡೋಕ್ಕಾಗುತ್ತಾ? ನೀನು ಎಷ್ಟೆಲ್ಲ ಫಿಂಗರ್ ಪ್ರಿಂಟ್ಸ್ ಇಟ್ಕೊಂಡು ನಟರಾಜ ಸರ್ವಿಸ್ ಎಲ್ಲ ಮಾಡಿದ್ರು ನೀನು ಗುರ್ತಿಡಿಯೋಕ್ಕೆ ಆಗಿಲ್ಲ ನಿನ್ನ ಕೈಲಿ ಅಂತೆಲ್ಲ ಈ ಅಮ್ಮ ಹೇಳ್ತಿರ್ಬೇಕಾದ್ರೆ ಈ ಕಡೆಯಿಂದ ನನ್ನನ್ನು ಯಾರು ನೆನೆಸ್ಕೊತಾರ ಅಂತ ಹೇಳ್ತಿದ್ದ. ಯಾರು JPನೇ ನೆನೆಸ್ಕೊತಾ ಇರ್ಬೋದು ಅಂತ ಹೇಳ್ತಿರ್ತ. ಹೌದೌದು, ನೀನು ಇರಬೇಕಾದ ಜಾಗದಲ್ಲಿ ಅವ್ರು ನಮ್ಮ ಮಾವ ಇದ್ದಾರಲ್ಲ, ಹಾಗಾಗಿ ನಿನ್ನನ್ನು ನೆನೆಸ್ತಾನೆ ಇರ್ತಾರಲ್ಲ ಅಂತ. ನೋಡು, ಎಷ್ಟೇ ಜಾಣತನ ಇರ್ಬೋದು, ಎಷ್ಟೇ ಬುದ್ಧಿವಂತಿಕೆ ಇರ್ಬೋದು, ಒಂದಲ್ಲ ಒಂದು ದಿವಸ ನೀನು ಸಿಗಿ ಬಿದ್ದೇ ಬೀಳ್ತೀಯ ಅಂತ. ನೀನು ಮಾಡಿದ್ದು 1 2 ಸಾವಿರಾರು ಇದ್ದಾವ ಅಂತೆಲ್ಲ ಹೇಳ್ತಿರ್ತ. ಆಕೆ ಯಾವುದು ತಲೆ ಕೆಡಿಸ್ಕೊಳಂಗಿಲ್ಲ, ಗೊತ್ತಾ? ಈ ಗಾಯತ್ರಿ ದೇವಿನೇ ಗಂಗಾ ಅಂತ ಯಾರು ಗುರ್ತಿಡಿಯೋಕ್ಕೆ ಸಾಧ್ಯನೇ ಇಲ್ಲ ಅಲ್ಲ ಅಂತೆಲ್ಲ ಹೇಳ್ತಾ. ಭಾರ್ಗವಿ ಮತ್ತು ಆಮೇಲೆ ಈಕೆ ಗಾಯತ್ರಿ ದೇವಿ ಮದುವೆ ತುಂಬ ಜಟಾಪಟಿ ಎಲ್ಲ ನಡೀತಿರ್ತೈತಿ. ನಮ್ಮ ಮಾವಾಗ ಏನಾದರೂ ತೊಂದರೆ ಆದರೆ ಅಂತೆಲ್ಲ ಅವಳು ತಲೆ ಕೆಡಿಸ್ಕೊತಾ ಇರ್ತಾಳೆ. ನಿನ್ನಿಂದನೇ ನಿಮ್ಮ ಮಾವಾಗ ಈ ಪರಿಸ್ಥಿತಿ ಬಂದಿದ್ದು, ಜೈಲು ಪಾಲಾಗಿದ್ದು ನಿನ್ನಿಂದನೇ. ನೋಡು, ಊಟ ಕಳಿಸಿದೆಯಲ್ಲ, ಆ ಊಟದಲ್ಲಿ ಏನಾದರೂ ಮಿಕ್ಸ್ ಆಗಿದ್ರೆ ನಿನ್ನಿಂದನೇ ನಿಮ್ಮ ಮಾವ ಮೇಲಕ್ಕೆ ಹೋಗೋದು ಅಂತೆಲ್ಲ ಹೇಳ್ತಿರ್ತ ಅಂತೆಲ್ಲ. ಅದೇ ಟೈಮಿಗೆ ಇಲ್ಲಿ ಕಾನ್ಸ್ಟೇಬಲ್ ಮಜ್ಜಿಗೆ ಕುಡೀರಿ ಸಾರ್ ಎಲ್ಲ, ಊಟ ಮಾಡಿ ಸಾರ್ ಅಂತ. ಊಟ ಬೇಡ ಏನು ಬೇಡ, ನಿಮ್ಮ ಮನೆಯಿಂದನೇ ಬಂದಿದೆ ನೋಡಿ ಸಾರ್ ಅಂತೆಲ್ಲ ಹೇಳಿ ಮಜ್ಜಿಗೆ ಕೊಡ್ತಾ ಕನ್ವಿನ್ಸ್ ಮಾಡಿ ಸರಿ ಅಂತ ಹೇಳಿ ಮಜ್ಜಿಗೆ ಕುಡ್ದಾದ್ಮೇಲೆ ಮತ್ತೆ ಇಲ್ಲಿ ಊಟಕ್ಕೆ ಏನಾದರೂ ಮಿಕ್ಸ್ ಮಾಡಿದಾರ ಫೋನ್ ಮಾಡಿ ಎನ್ಕ್ವೈರಿ ಮಾಡಿ ವಿಚಾರಿಸ್ಕೊ ಅಂತ. ಆಮೇಲೆ ಫೋನ್ ಮಾಡಿದ್ರೆ ಇನ್ಸ್ಪೆಕ್ಟರ್ ಫೋನ್ ಎಲ್ಲ ತೆಗೆದು ಅಟ್ಲೀಸ್ಟ್ ಕಾನ್ಸ್ಟೇಬಲ್ಗಾದರೂ ಫೋನ್ ಮಾಡೋಣ ಅಂತ ಎಲ್ಲ ಹೇಳ್ದ. ಕಾನ್ಸ್ಟೇಬಲ್ ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಿ ಸರ್ ಅಂದರೆ ರಿಸೀವ್ ಮಾಡಿ. ಆಮೇಲೆ ನೆಕ್ಸ್ಟ್ ಕಾನ್ಸ್ಟೇಬಲಿಗೆ ಮಾಡಿದೆ. ಕಾನ್ಸ್ಟೇಬಲ್ ಫೋನ್ ಎಲ್ಲ ರಿಸೀವ್ ಮಾಡಿಕೊಂಡು, ಹಲೋ ಹೇಳಿ ಮೇಡಮ್ ಅಂತಂದು. ಏನಿಲ್ಲ ಸರ್, ನಮ್ಮ ಮಾವ ಏನು ಮಾಡ್ದೆ, ಆರಾಮಿದ್ದಾರೆ ಸರ್, ಅಲ್ಲಿ ಆರಾಮಿದ್ದಾರೆ, ಸ್ವಲ್ಪ ನೋಡಿ ಹೇಳಿ ಸರ್. ನೋಡಿ ಹೇಳ್ತಾ, ನಿಮ್ಮ ಮನೆಯಿಂದ ಬಂದಿರೋ ಊಟ ಮಜ್ಜಿಗೆ ಏನಿದೆ ಅಲ್ಲ ಅದೇನೇ ಕುಡಿತಾ ಇದ್ದಾರೆ ಅಂತೆಲ್ಲ. ಆವಾಗ ಭಾರ್ಗವಿಗೆ ಇನ್ನಷ್ಟು ಶಾಕ್ ಅನಿಸುತ್ತೆ, ಯಾಕಂದರೆ ಆ ಊಟದಲ್ಲಿ ಏನಾದರೂ ಮಿಕ್ಸ್ ಮಾಡಿದಾಳ ಗಾಯತ್ರಿ ದೇವಿ ಅಂತ. ಯಾಕಂದರೆ ಅವಳು ಗಾಯತ್ರಿ ದೇವಿನೇ ಹೇಳಿರ್ತಾಳೆ. ಮತ್ತು ಭಾರ್ಗವಿಗೂ ಸ್ವಲ್ಪ ಟೆನ್ಷನ್ ಅನ್ನಿಸುತ್ತೆ, ಏನೋ ಮಿಕ್ಸ್ ಮಾಡಿದಾರ ಅಂತೇಳಿ ಡೌಟ್ ಇರುತ್ತೆ. ನಮ್ಮ ಮಾವಾಗ ಏನಾದರೂ ಆದರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತೆಲ್ಲ ಹೇಳಿ ಆವಾಜ್ ಹಾಕ್ತಾ ಇರ್ತಾರೆ. ಅದೇ ಟೈಮಿಗೆ ಇಲ್ಲಿ ಸ್ವಲ್ಪ ಇದೆಲ್ಲ ನಡೆಯುತ್ತೆ. ಇಬ್ಬರ ಮಧ್ಯದಲ್ಲಿ ತುಂಬ ಎಲ್ಲ ಜಗಳ ಎಲ್ಲ ಆಗ್ತಾಯಿರುತ್ತೆ, ಭಾರ್ಗವಿ ಮತ್ತು ಇವನ ಮಧ್ಯದಲ್ಲಿ. ಅಷ್ಟರೊಳಗೆ ಇಲ್ಲಿ JPಗೆ ಸೆಲ್ಲಲ್ಲಿ ಇರ್ತಾರಲ್ಲ ಅವರಿಗೆ ಸ್ವಲ್ಪ ಆಯಾಸ ಅನಿಸೋದು, ಸುಸ್ತಾಗೋದು ಅಂಥರ ಎಲ್ಲ ಆಗುತ್ತೆ. ಅದೆಲ್ಲ ನೋಡಿಕೊಂಡು ಅಡ್ಮಿಟ್ ಮಾಡಬೇಕು, ಎಲ್ಲ ಬೇರೆ ಕಡೆ ತೋರಿಸ್ಬೇಕಂತ ಬೇರೆ ಕಡೆ ಕರ್ಕೊಂಬಂದಿದ್ದೆ. ಬೇರೆ ಕಡೆ ಕರ್ಕೊಂಬಂದು ನೋಡ್ತಾ ಇರಬೇಕಾದ್ರೆ ಇಲ್ಲಿ ಅದಕ್ಕೂ ಮುಂಚೆ ಇವರಿಬ್ಬರಿಗೆ ಮಸ್ತ್ ಜಗಳ ಆಗಿರ್ತೈತಿ, ಭಾರ್ಗವಿಗೆ ಮತ್ತು ಗಾಯತ್ರಿ ದೇವಿಗೆ. ಒಂದಲ್ಲ ಒಂದು ದಿವಸ ನಾನು ಎಲ್ಲರ ಮುಂದೆನೂ ಸತ್ಯ ಹೇಳ್ತೀನಿ, ನೀನೇ ಗಂಗಾ ಅಂತೆಲ್ಲ ಹೇಳ್ತೀನಿ ಅಂತೆಲ್ಲ ಭಾರ್ಗವಿ ಹೇಳಿರ್ತಾರೆ. ಹೌದಾ, ಹೇಳು, ನಾನೇ ಗಂಗಾ ಅಂತ, ನಾನು ಭಾರ್ಗವಿ ದೇವಿ ಇದ್ದೀನಲ್ಲ, ನಾನೇ ಗಂಗಾ ಅಂತ ಹೇಳಿದರೆ ಯಾರೂ ನಂಬೋದಿಲ್ಲ, ಇನ್ನು ನೀನು ಹೇಳಿದರೆ ನಂಬೋದಾರ ಅಂತೆಲ್ಲ ಹೇಳ್ತಿರ್ಬೇಕಾದ್ರೆ ಇದೇ ಟೈಮಿಗೆ ಇಲ್ಲೆಲ್ಲ ಇವಳು ಸ್ವಲ್ಪ ಟೆನ್ಷನ್ ಎಲ್ಲ ತೊಗೊತಿರ್ತ. ಈಗ ಆಳ್ತಿರ್ತಾಳೆ. ಈಗ ಯಾರು JP ಹೆಂಡತಿ ಆಳ್ತಿರ್ಬೇಕಾದ್ರೆ JP ಹೆಂಡತಿ ತಂಗಿ ಇದ್ದಾಳಲ್ಲ ಸಾಕ್ಷಿ ಬರ್ತಾಳೆ. ಅಕ್ಕ ಬಾ ತಿಂಡಿ ತಿನ್ನೋಣ ಅಂತಂದೆ. ಬೇಡ, ನನಗೆ ನಿಮ್ಮ ಭಾವ ಹೋಗಿ 3 ದಿವಸ ಆಯಿತು,
ಇನ್ನೂ ಜೈಲಿಗೆ ಹೋಗಿ ಇನ್ನೂ ಬಂದಿಲ್ಲ, ಎನ್ಕ್ವೈರಿ ಮುಗ್ದಿಲ್ಲೋ ಏನಾಗಿದೋ ಏನಿಲ್ಲ, ಅದ್ರ ಬಗ್ಗೆ ಏನು ಸರಿಗೆ ಮಾಹಿತಿನೇ ಇಲ್ಲ ಅಲ್ಲ ಅಂತ ಎಲ್ಲ ಟೆನ್ಷನ್ ತಗೊಂಡು ಅದೇ ಟೈಮಿಗೆ ಇಲ್ಲಿ ಇವ್ರು ಬಂದಿರ್ತಾರೆ, SI ಮತ್ತು ಲೇಡಿ ಕಾನ್ಸ್ಟೇಬಲ್, ಒಂದು ಕಾನ್ಸ್ಟೇಬಲ್ ಬಂದಿರ್ತಾರೆ. ಯಾಕಂದರೆ ನಿಮ್ಮ ಮನೆಯಿಂದ ಕಳಿಸಿರೋ ಊಟದಲ್ಲಿ ವಿಷ ಇತ್ತು, ಅವ್ರಿಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದೆ, ಸ್ವಲ್ಪ ಸೀರಿಯಸ್ ಇದೆ ಅಂತೆಲ್ಲ ಹೇಳ್ತಾರೆ. ಹಾಂ ಹೌದಾ ಅಂತೆಲ್ಲ ಹೇಳ್ತಾರೆ. ಇವಾಗ ಇವಳು ಅಳ್ತಾನೇ ಇರ್ತಾಳೆ. ಅಳ್ತಾ ಇದೇ ಟೈಮಿಗೆ ಬೃಂದ ಇದು ಭಾರ್ಗವಿನ ಕೈ ಹಿಡ್ದು ಹೇಳ್ಕೊಂಬರ್ತಾಳೆ. ಏನು ಅಂತಂದಾಗ, ಇಲ್ಲ ಮೇಡಮ್, ಈ ಥರ ನಿಮ್ಮ ಮಾವನವ್ರು ಊಟ ಮಾಡಿರೋ ಊಟದಲ್ಲಿ ಪಾಯ್ಸನ್ ಎಲ್ಲ ಮಿಕ್ಸ್ ಆಗಿದೆ ಅಂತ. ಅದು ಸಾಧ್ಯನೇ ಇಲ್ಲ, ಯಾಕಂದರೆ ಫುಡ್ ಎಲ್ಲ ನಾನೇ ಕಟ್ ಕಳಿಸಿದ್ದೀನಿ ಅಂತೆಲ್ಲ. ನೀವು ಕಟ್ ಕಳಿಸಿದ್ರೆ ನಂಗೆ ಅದೆಲ್ಲ ಪೊಲೀಸರು ಏನು ತಲೆ ಕೆಡಿಸ್ಕೊಂಡು ಒಟ್ಟು ಪಾಯ್ಸನ್ ಮಿಕ್ಸ್ ಆಗಿದೆ, ಅಡುಗೆ ಯಾರು ಕಳಿಸಿದ್ದಾರೆ ಅಂದರೆ ಮೇ ಬಿ ಅವರೇ ಫುಡ್ ಪಾಯ್ಸನ್ ಮಿಕ್ಸ್ ಮಾಡಿರ್ಬೋದು ಅಂತೆಲ್ಲ ಹೇಳಿ ಅವರು ಪೊಲೀಸರು ಎನ್ಕ್ವೈರಿ ಮಾಡಿ ಹೇಳ್ಕೊಂತ ಹೋಗ್ರಿ ಸಾರ್. ಇವಾಗ JP ಅಂತ ಜಗಳದ, ಇದಕ್ಕೆ ನಾನು ನಿನ್ನನ್ನು ನಮ್ಮ ಮನೆ ಸೊಸೆ ಅಂತ ಒಪ್ಪತ್ಕೊಂತಿಲ್ಲ ಅಂದರೆ ನನ್ನ JPನ ನೀನು ಸಾಯಿಸ್ತೀನಿ, ಹಂಗೆಲ್ಲ ಹಿಂಗೆಲ್ಲ ಅಂತ JP ಅಂತ ಜಗಳ ಆಡ್ತಾ ಇರ್ಬೇಕಾದ್ರೆ, ಇಲ್ಲ ಅತ್ತೆ ನಾನು ಹಂಗೆಲ್ಲ ಮಾಡ್ತೀನ, ನಾನು ಹಿಂಗೆ ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿ ಏನೇ ಹೇಳಿದ್ರು ಅವ್ರು ನಂಬೋದೇ ಇಲ್ಲ. JP ಅಂತಿ ಅವರೆಲ್ಲ ನಂಬೋದೇ ಇಲ್ಲ ಅಲ್ಲ. ಈ ಟೈಮ್ ಒಳಗೆ ಬೃಂದ ಹೇಳ್ತಾಳ, ಇದೆಲ್ಲ ಇವಳೇ ಕಾರಣ, ಹಿಂಗೆ ಮಾಡಿರೋದೆಲ್ಲ, ಇವಳನ್ನ ಹೇಳ್ಕೊಂಡು ಹೋಗಿ ಅಂತ JP ಅಂತಿ ಅವರೆಲ್ಲ ಹೇಳ್ದ. ರೀ ಕಾನ್ಸ್ಟೇಬಲ್ ಹೇಳ್ಕೊಂಬನ್ನಿ ಅಂತೆಲ್ಲ ಹೇಳ್ದ. ಬೃಂದಾಗೆ ಖುಷಿ ಇವಳನ್ನ ಹೇಳ್ಕೊಂಡು ಹೋಗ್ತಿರೋದು ನೋಡಿ. ಇದೇ ಟೈಮಿಗೆ ಮತ್ತೆ ಇಲ್ಲಿ ಬೇರೆ ಸೀನ್ ಬರುತ್ತೆ. ಬೇರೆ ಸೀನ್ ಬಂದೊಳಗೆ ಇವಳನ್ನ ಅಲ್ಲಿ JPನ ಅಡ್ಮಿಟ್ ಮಾಡಿದ್ರೆ, ಆ JPನ ಅಡ್ಮಿಟ್ ಮಾಡಿರೋ ಕೇಸಲ್ಲಿ ಗಾಯತ್ರಿ ದೇವಿ ಮತ್ತು ಕಾನ್ಸ್ಟೇಬಲು ಡಾಕ್ಟ್ರ್ ಎಲ್ಲ ಇರ್ತಾರೆ. ಅವಾಗ JP ಎಲ್ಲ ಜೋರು ಚೀರಿ ಎಲ್ಲರೂ ಬರಲಿ, ಎಲ್ಲ ಹೆಲ್ಪ್ ಆಗಲಿ ಅಂತೆಲ್ಲ ಹೇಳಿ ಯಾರು ಏನೇ ಹೇಳಿದ್ರು ಕೂಡ ಅವರು ಕೇಳೋದೇ ಇಲ್ಲ, ಬರೋದೂ ಇಲ್ಲ. ಇಲ್ಲ ಇವರೆಲ್ಲ ನನ್ನ ಕಡೆಯಲ್ಲರು, ನೀನು ಆ ಚಿಂತೆ ಎಲ್ಲ ಬಿಟ್ಬಿಡು, ಹಿಂಗಲ್ಲ ಅಂತೆಲ್ಲ ಹೇಳಿ ಇವ್ರು ನನ್ನ ಕಡೆಯವರು ಅಂತೆಲ್ಲ ಹೇಳ್ತಾರೆ. ನೆಕ್ಸ್ಟ್ ಎಪಿಸೋಡಲ್ಲಿ ಡಾಕ್ಟ್ರಿದು ನೀವೇನು ಸ್ಟ್ರೆಸ್ ತೊಗೋಬೇಡ್ರಿ, ನೀವು ರಿಲ್ಯಾಕ್ಸ್ ಆಗಿರಿ. ನೆಕ್ಸ್ಟ್ ಎಪಿಸೋಡಲ್ಲಿ ಅರ್ಜುನ್ ಬಂದು ಭಾರ್ಗವಿನ ತಡೀತಾನೆ.